ಸೊ ದಯಾನಂದ ಸುತ್ತಕೋಟೆ ಅಂತೇಳಿ ಹಾವೇರಿಯಿಂದ ಬಂದಿದ್ದೀನಿ. ಸೊ ಈ ಔಷಧಿ ಸಸ್ಯಗಳೇನಿದಾವಲ್ಲ, ಈ ಔಷಧಿ ಸಸ್ಯಗಳ ಬಗ್ಗೆ ನಾವು ಒಂದಿಷ್ಟು ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಔಷಧಿ ಸಸ್ಯಗಳ ಬಗ್ಗೆ ಯಾರಿಗೆ ಜ್ಞಾನ ಇದೆ, ಯಾವ್ಯಾವ ರೀತಿಯಲ್ಲಿ ಅವರು ಔಷಧಿಗಳನ್ನು ಕೊಡ್ತಾರೆ, ಸೊ ಅವರಿಗೆ ಈ ಜ್ಞಾನ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಒಂದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೇಳ್ತೇನೆ, ನೀವು ನಿಮ್ಮ ಮಾಹಿತಿಯನ್ನು ನೀಡಬೇಕು. ಈಗ ನಿಮ್ಮ ಹೆಸರೇನಮ್ಮ? ಕಸ್ತೂರಮ್ಮ. ಈಗ ಅಪ್ಪಿ ಯಾವುದು ನಡಿಲ್ಲ ಅಂದ್ರೆ ನೀವು ವಶೀಕರಣ ಮಾಡೋಣ. ಕುತ್ಕೊಂಡು ವಶೀಕರಣ ಮಾಡ್ತಾಳೆ. ಅವ್ರೇನು ಕಾಲಿಗೆ ನೀರು ಹಾಕ್ತಿತ್ತು. ತುಂಬ ನೀರು ಕೊಡೋದಿಲ್ಲ, ತುಂಬ ನೀರು ಕೊಡೋದು. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದನ್ನ ಕಲಿಬೇಕು ಅಂತ ಅವ್ರು ಕೇಳ್ತಿರ್ತಾರೆ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದನ್ನ ಎಲ್ಲರೂ ಸಾರ್ವತ್ರಿಕ ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಸಿಕ್ಕ ಮೇಲೆ ಎಲ್ರಿಗೂ ಏನು ಅನಿಸ್ತಂದ್ರೆ ನಾನು ಜಾಬೇ ಮಾಡಬೇಕು, ನೌಕರಿ ಮಾಡಬೇಕು ಅಂತ ಅನಿಸ್ತು. ಎಲ್ಲರ ಮಕ್ಕಳು IT ಇಂಜಿನಿಯರ್ಗಳಾಗ. ಮತ್ತೆ ಆಳುಗಳು ಎಲ್ಲಿಂದ ಸಿಗೋದು? ಪ್ರತಿಯೊಬ್ಬರ ಮನೆಯಿಂದನೂ ಮಕ್ಕಳು ಬೆಂಗಳೂರಿಗೆ ಹೋದ್ರು, ಆಳುಗಳು ಎಲ್ಲಿಂದ ಸಿಗತ್ತೆ? ಅದಕ್ಕೆ ನಾನು ಹೇಳಿದೆ, ನೀವು ಹಾಗೆ ಯೋಚನೆ ಮಾಡಬೇಡಿ. ಆಳುಗಳು ಇಲ್ಲದೆ ಕೃಷಿ ಮಾಡ್ಬೋದಾ? ದಿನ 1 ಗಂಟೆ ಮಾಡಿ ಎಷ್ಟು ಆಗುತ್ತೆ ನೋಡು. ನಿನಗೆ ಜನನೇ ಬೇಡ. ಈ ಕಸ ತೆಗೆದು ಹಾಗೆ ಮಾಡು. ದಿನ 1 ಗಂಟೆ ನಾನು ಕಸ ತೆಗಿತೀನಿ, ನೀನು ಹೊಲದಲ್ಲಿ ಕಸನೇ ಇರೋದು. ಸೊ ನಾನು ಹೌದ್ರಿ, ಆಯ್ತ್ರಿ, ಇದೊಂತ ನೌಕರಿ ಮಾಡಿದಂಗೆ ಮಾಡ್ಬೇಕು. ನೌಕರಿ ಮಾಡಿದಂಗೆ ಮಾಡ್ಬೇಕು, ಕರೆಕ್ಟ್ ಜಾಬ್ ಮಾಡಿದಂಗೆ ಮಾಡ್ಬೇಕು. ನೀವು ಪ್ಲಾನ್ ಮಾಡ್ಬೇಕು. ನಾನು ದಿನ ಇದನ್ನು ಮಾಡ್ತೀನಿ, ಮೇವು ಇಷ್ಟು ತರ್ತೀನಿ, ದನಗಳಿಗೆ ಮೇವು ಇಷ್ಟು ಹಾಕ್ತೀನಿ, ಸ್ವಚ್ಛ ಇಷ್ಟು ಗಂಟೆಗೆ ಮಾಡ್ತೀನಿ, ಕಸ ಇಷ್ಟು ಗಂಟೆಗೆ ತೆಗಿತೀನಿ, ನೀರು ಇಷ್ಟು ಗಂಟೆಗೆ ಹಾಕ್ತೀನಿ. ಪ್ಲಾನ್ ಮಾಡ್ಕೊಂಡ್ರೆ ಅದು ನಮ್ಮ ರೈತ ಏನಂದ್ರೆ ಸ್ವಲ್ಪ ಅನ್ಪ್ಲಾನ್. ಒಟ್ಟಾರೆ ಅವತ್ತು ಕೆಲಸ ಬಂತು, ಮೈ ಮುರಿದು ದುಡ್ದ, ಇನ್ನೊಂದು ದಿವಸ ಹೋಗಿ ಏನು ಕೆಲಸ ಅಂತ ಹೋಗಿ ಮನೆ ಇಲ್ಲ. ಯಾವುದು ಲೆಕ್ಕಕ್ಕೆ ಸಿಗ್ತದೆ. ಗದಗಿಂದ ನೀವು ಮೈಸೂರಿಗೆ ಕ್ಯೂಟ್ ಕಪ್ಪಲ್. ನಮ್ ಸೇಫ್ಟಿ ನೋಡ್ಕೊಂಡಿರೋದು ಇವರೇ ಗೈಸ್. ನೆಕ್ಸ್ಟ್ ಅವ್ರು ಬಿಟ್ಟು ಸರ್ ಒಂಚೂರು ಈ ಕಡೆ ತಿರುಗ್ಬಿಡಿ. ಡಿವೈಡ್ ಮಾಡ್ತಾವಂತದನ್ನ. ಆದ್ರೆ ಒಂದು ಪೆಕ್ಯುಲಿಯರ್ ಏನಂದ್ರೆ ಇದೆ ಕೊತ್ತಂಬರಿ ಕೊರಿಯಾಂಡರ್ ಇದೆಯಲ್ಲ, ಕೊತ್ತಂಬರಿ ಕಾಳು ಎರಡಾದ್ರೂ ಕೂಡ ಜರ್ಮಿನೇಟ್ ಆಗತ್ತಂತೆ. ಆದ್ರೆ ಅವು ಏನ್ ಮಾಡ್ತಾವ ಗೊತ್ತಂತ ಸರ್, ಆ ಕಾಳನ್ನ 4 ಭಾಗ ಮಾಡ್ತಾವ. ಓನ್ಲಿ ಕೊರಿಯಾಂಡರ್ ಮಾತ್ರ 4 ಭಾಗ ಮಾಡ್ತಾವ. ಯಾರು ಹೇಳಿದ್ರು ಅವಕ್ಕೆ? ಅಲ್ಲ ಸರ್, ಆಕ್ಚುಲಿ ಆಂಟಿ ಇಂಟೆಲಿಜೆಂಟ್ ಅಂತ ಟೀಮ್ ವರ್ಕ್ ಅಲ್ಲಿ ಡಿಸಿಪ್ಲಿನ್ ಟೀಮ್ ವರ್ಕ್ ಎಷ್ಟು ಚಂದ ವರ್ಕ್ ಮಾಡ್ತವೆ ಅಂದ್ರೆ ಇವನ್ ನೀರಿದ್ರು ಅದ್ರ ಯೂನಿಟಿ ಬಿಡಲ್ಲ. ಅದಷ್ಟಕ್ಕಷ್ಟು ಸೇವ್ ಆಗಿದೆ. ಸೊ ಗೈಸ್, ನಾವಿವಾಗ ಹಾವೇರಿಯಲ್ಲಿದ್ದೀವಿ. ಬಸ್ ಹತ್ತಿದ್ದೀವಿ 9 ಗಂಟೆಗೆ. ಮೈಸೂರಿಗೆ ರೀಚ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 6+ ಆಗುತ್ತೆ ಅಲ್ವಾ ಬ್ರೋ? ಇರ್ಲಿ, ತೊಂದ್ರೆ ಇಲ್ಲ, ನೀವೆಲ್ಲ ಎತ್ಕೊಬನ್ನಿ. ಇದನ್ನ ಬ್ಯಾಗಲ್ಲಿ ಹಾಕೊಳ್ಳಿ. ಅಲ್ಲ ಚಂದು, ತೊಂದ್ರೆ ಇಲ್ಲ, ಎತ್ಕೊಂಡು ಬ್ಯಾಗಲ್ಲಿ ಹಾಕೋಬಹುದು. ಈಗಲೂ ಇಲ್ಲೆಲ್ಲ ಹೆರ್ಕು ನೋಡಿ, ಹೆಕ್ಕು ಅದಾದ್ಮೇಲೆ ಎಲ್ಲದೂ ನೋಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ನಿಮ್ದೇ ನೀವೇ ಹೇಳ್ಕೊಟ್ಟಿರೋದು. ಏನಿದ್ರು ಏನಾಯ್ತು ಎಲ್ಲ ರಿಕಾಲ್ ಮಾಡ್ಕೊಂಡು ಸೈಂಟಿಫಿಕ್ ನೇಮ್ನ ಬರೀಬೇಕು. ಯಾವ್ದ್ರದ್ದು? ನಾಳೆ ಹೋದ ತಕ್ಷಣನೇ ಮಾಡ್ಬೇಕಾಗಿದ್ದ ವಿಷಯ ಇದೇನೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ಬೇಕು. ನಾಡಿದ್ದು ಕೂಡ ಬೇಡ, ಟ್ರಿಪ್ ಇಂಪಾರ್ಟೆಂಟ್ ಲೈಫಲ್ಲಿ ಬ್ರೋ. ಆದ್ರೂ 6 days ಹಾಳು ಮಾಡ್ತಿದ್ವಿ, ಅಲ್ಲಿ 5 days, ನಾಳೆ 1 day. ಸ್ಪೆಷಸ್ ನಾವು ಮರಿತೀವಲ್ಲ. ಬರ್ತೀನಿ. ಮಂಡ್ಯದ ಫ್ಲೋರಾ ಬುಕ್ ಇರುತ್ತಾ? ಫ್ಲೋರಾ ಮಂಡ್ಯ ಹುಡ್ಕೋ. ನಾನೇ ಬರ್ದಿದ್ದೆ, ಕೊಡ್ಲಾ? ನಂದೇ ಪಬ್ಲಿಷ್ ಆಗಿದೆ ಚಂದು.
ಅದಕ್ಕೆ ಬಂದಿದ್ದು ನಾವಿಬ್ರು ನಿಂಗೆ ಅನ್ಸುತ್ತೆ ತಾನೆ ನಾನು ಇದರಲ್ಲಿ ಓಕೆ ಐ ಕ್ಯಾನ್ ಡೂ ಇಟ್ ಅಂತ, ಯಾಕೆಂದ್ರೆ ನಿಮ್ಗೆ ಹಳೇದೇನೋ ಇದಕ್ಕೆ ಲಿಂಕ್ ಇದೆ. ಇನ್ನು ಏನೇ ನೋಡ್ಬೇಕು ರೀ ಕಣ್ಣಲ್ಲಿ. ಏನು ಫೋಟೋ ಅಲ್ಲ ಸರಿ ಆಯ್ತು ಮಾತಾಡು. ಏನಿಲ್ಲ, ನಾನು ಇಲ್ಲಿ ಕವರ್ ಆಗ್ತೀಯ ಏನಿಲ್ಲ ಗೈಸ್. ಏನಂದ್ರೆ ವಿಷಯ, ಇವಾಗ ನಾವು ಅವಳು ಜ್ಯೂಸ್ ಕುಡಿತಾಳು, ಅನ್ಹೆಲ್ದಿ ಜ್ಯೂಸ್ ವಿತ್ ಪ್ರಿಸರ್ವೇಟಿವ್ ಅಡಿಟಿವ್ಸ್ ಟೇಸ್ಟಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಕುಡ್ದಿರೋ ಲೆವೆಲಿಗೆ ಬಿಲ್ಡಪ್ ಕೊಡ್ತೇವೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವಳು ಅಡ್ವೈಸ್ ಕೊಡ್ತಿದ್ದು, ಅವಳು ಅಡ್ವೈಸ್ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಗೈಸ್. ಏನು ಗೈಸ್ ಅದಾಗೈತು, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸರಿ ಒಂದನ್ನೇ ಹೇಳ್ತೀಯ, ಇದ್ರಲ್ಲಿರೋದು 100 ಕೋಟಿ ಕನ್ನಡಿಗರ ನನ್ನ ಫೋನಲ್ಲಿ ಇದಿಲ್ಲ. ಸೊ ಇವಾಗ ವಿಷಯ ಏನಂದ್ರೆ ಗೈಸ್, ನಮ್ಮ ಮಮತಾ ಮಿಸ್ ಅವರು ನಮ್ಮ ಜೊತೆ ಮೈಸೂರಿಗೆ ಬರ್ತಾ ಇಲ್ಲ. ಓಕೆ, ಅದಕ್ಕೆ ಡಿಲೀಟ್ ಆಗಿ ಫೀಲ್ ಮಾಡ್ಕೊಂಡ್ರು. ಅದು ಯಾರಿಗೂ ಆಗಲ್ಲ. ತಡಿ ಇದ್ರಲ್ಲಿ ಸ್ವಲ್ಪ ಐತ್ ಕಣ್ಣಿಗೆ ಚೂರು ಕಡಿಮೆ ಆಯ್ತು. ಅದ್ರ ಕೇಸರಿ ಕಲರ್ ಐತೆ, ಬಿಳಿ ಇಲ್ಲ. ರಕ್ತ ಬರ್ತಿದೆ ಅನ್ಕೊಂತಾರ ಬಿಡು. ರಕ್ತ ಕಣ್ಣಿಸ್ತಾ ಇದ್ದಾಳೆ ಮಮತಾಗೋಸ್ಕರ. ಯಾಕೆ ಅಂತ ಹೇಳ್ತೀನಿ. ಮನೆಗೆ ಹೋಗ್ತಿದ್ದಾಳೆ ಅವಳು, ಮನೆಗೆ ಹೋಗ್ತಾವಳೆ, ನಾವೆಲ್ಲ ಮೈಸೂರಿಗೆ ಹೋಗ್ತೀವಿ ಅಷ್ಟೇ. ಅದಕ್ಕೆ ಈಗಲೇ ಬಾಯ್ ಮಾಡ್ಬಿಡ್ತೀನಿ, ಬಾಯ್. ಸೊ ನೋಡಿ ಗೈಸ್, ಇವಾಗ 1 ಗಂಟೆ ಟೈಮು. ಅಲ್ಲಿ ಮಮತಾ ಸಿಗಲ್ಲ ಅಂದ್ಬಿಟ್ಟು ಅಲ್ಲೇ ಹಾವೇರಿಯಿಂದ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಇವಾಗ ಬೇರೆ ಬಸ್ ಹತ್ತಬೇಕಿತ್ತು, ಬೇರೆ ಬಸ್ ಹತ್ತಿ ಬ್ಯಾಗ್ ಇಟ್ಟು ನಿಂತೀವಿ ಇಲ್ಲಿ. ಇವಾಗ 1 ಕಾಲಿಗೆ ಹೊರಡ್ತಾನೆ. ಈಗ 1 ಕಾಲಿ, ಇನ್ನೂ ಟೈಮ್ ಇದೆ. ಟ್ರೈನಲ್ಲ ಬಸ್ಸು ಟೈಮ್ ಇದೆ ಅಂತೆ ಅಷ್ಟೇ. ಮಮತವ್ರನ್ನ ಕಳ್ಸ್ಕೊಡೋಣ ಅಂತ ಅಷ್ಟೇ. ಬಾಯ್ ಬ್ರೋ. ಹೋದ ತಕ್ಷಣ ಬೈಕ್ ಬರಲ್ಲ, ಬಾಯ್, ಮಿಸ್ ಯು ಮಿಸ್ ಯು. ಸೊ ಫೈನಲಿ ಗಾಯ್ಸ್ ಪಿಜಿಗೆ ಬಂದೆ. ಎಲ್ಲರೂ ಹೋದರು. ಈ 3 ದಿನದ್ದು ನ್ಯಾಷನಲ್ ಕಾನ್ಫರೆನ್ಸ್ ಏನಿತ್ತಲ್ಲ ಅಬೌಟ್ ಔಷಧಿ ಸಸ್ಯಗಳು ಆ್ಯಂಡ್ ಅದನ್ನು ಹೇಗೆ ಕಲ್ಟಿವೇಷನ್ ಮಾಡೋದು, ಹೇಗೆ ಸಂರಕ್ಷಣೆ ಮಾಡೋದು, ಹೇಗೆ ಮಾರ್ಕೆಟಿಂಗ್ ಮಾಡೋದು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಏನು ಅನ್ನಿಸ್ತು ಅಂದರೆ, ನಮ್ಮೂರಲ್ಲಿ ಗೊತ್ತಿಲ್ಲ, ಲೈಕ್ ಒಬ್ಬೊಬ್ಬರು ಇರ್ತಾರೆ ನಾಟಿ ವೈದ್ಯರು, ನಮಗೆ ಗೊತ್ತಿಲ್ಲದೆ ಅವ್ರು ಯಾವ್ದ್ಯಾವ್ದು ಯೂಸ್ ಮಾಡ್ತಿರ್ತಾರೋ ಔಷಧಿ ಸಸ್ಯಗಳನ್ನ ನನಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದ್ದಂಗೆ ಅಲ್ಲಿ ನಾವು ಏನು ಕಳೆ ಬೇಡದೇ ಇರೋ ಗಿಡ ಅಂತ ಅಂದ್ಕೊಂಡಿದ್ವೋ ಅದೇ ಔಷಧಿ ಸಸ್ಯ ಅಂತ ಲಿಟ್ರಲಿ ತುಂಬ ಚೆನ್ನಾಗಿ ಅರ್ಥ ಆಯಿತು. ಲೈಕ್ ಫೀಲ್ಡ್ ವಿಸಿಟ್ ಇದ್ದಿದ್ದರಿಂದ ಅದೊಂಥರ ನಮ್ಗೆ ಬೇರೆ ಎಕ್ಸ್ಪೋಜರೇ ಕೊಡ್ತು. ನನಗಿದು ಒಂದು ಒಳ್ಳೆ ಹೊಸ ಎಕ್ಸ್ಪೋಜರ್ ಆಯಿತು. ನಾವಲ್ಲಿ ಬಿಸ್ನೆಸ್ ಮೆನ್ಸ್ನ ಮೀಟ್ ಮಾಡಿದ್ವಿ, ನಾಟಿ ವೈದ್ಯರು, ಆಮೇಲೆ ಇನ್ನೊಬ್ಬರು ಸ್ವಾಮೀಜಿಗಳನ್ನ ಮೀಟ್ ಮಾಡಿದ್ವಿ. ಆಮೇಲೆ ಒಂದು ಹೊಸ ಕನೆಕ್ಷನ್ಸ್ ಬೆಳೀತು, ಹೊಸ ಏನು ಕಾಂಟ್ಯಾಕ್ಟ್ ಸಿಕ್ತು, ಚೆನ್ನಾಗಿತ್ತು ಒಂದು. ಸೊ ಅದಾದಮೇಲೆ ಅದೊಂದು ಮಠದಲ್ಲಿ ಹೋಗಿ ಉಳ್ಕೊಂಡಿದ್ದು ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ನಾವು 4 ಜನ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಪ್ರಣೀತಾಯಿಂದ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಆ್ಯಂಡ್ ಅವಳಿಗೆ ಈ ಥರ ಎಲ್ಲ ಎಕ್ಸ್ಪೋಜರ್ ಚೆನ್ನಾಗಿತ್ತು. ಲೈಕ್ ತುಂಬ ಎಕ್ಸ್ಪೀರಿಯೆನ್ಸು ಇದೆ ಅವ್ರಿಗೆ. ಲೈಕ್ ಏನು ಅಗ್ರಿಕಲ್ಚರಲ್ಲಿ. ಬಟ್ ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ರೂ ನಾನು ಕಂಪೇರ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಇಲ್ಲಿದ್ದೀನಿ ಅಂತ ಅನ್ನಿಸ್ತು. ಯಾಕಂದರೆ ಇಟ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸ್. ಫೀಲ್ಡ್ಗೆ ಇಳಿದ್ಬಿಟ್ಟೆ ಕೆಲಸ ಮಾಡಿದ್ರೇ ಅದು ಗೊತ್ತಾಗುತ್ತೆ. ಫೀಲ್ಡಿಗೆ ಇಳಿಯೋದು ಬೇರೆ, ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡೋದೇ ಬೇರೆ ಪೇರೆಂಟ್ಸ್ ಜೊತೆ. ಅಷ್ಟು ನಾನು ಏನು ಎಕ್ಸ್ಪೋಜರ್ ಇಲ್ಲ. ನಾನು ಅಲ್ಲೋಗಿ ಆ ಥರ ಎಲ್ಲ ಮಾಡಿಲ್ಲ. ಜಸ್ಟ್ ಏನು ಕೆಲಸ ಸಪೋರ್ಟ್ ಅಂದರೆ ತುಂಬ ಚಿಕ್ಕ ಕೆಲಸ ನಾನು ಮಾಡಿರೋದು. ಸೊ ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸು ಇಲ್ಲ, ನಾಲೆಡ್ಜು ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಔಷಧಿ ಗಿಡಗಳು ಲೈಕ್ ನಮ್ಮ ಕಡೆ ಎಲ್ಲ
ಏನೇನು ಕಳೆ ಅಥವಾ ಏನೇನು ಬೇಡವಾಗಿರೋ ಗಿಡಗಳಿದೆಯೋ ಅದೇ ಔಷಧಿ ಗಿಡ ಅಂತ ರಿಯಲೈಸ್ ಆಯಿತು. ಏನು ಹೊಸ ಯೋಚನೆಗಳಂತೂ ನಿಜವಾಗ್ಲೂ ಬಂತು. ಈ 3 ದಿನದ್ದು ನ್ಯಾಷನಲ್ ಕಾನ್ಫರೆನ್ಸ್ ಲಿಟ್ರಲಿ ವೇಸ್ಟ್ ಆಗಿಲ್ಲ, ವೇಸ್ಟ್ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಲೇಬೇಕು. ನಮಗೆ ಒಂದು ಕ್ಯೂಟ್ ಕಪಲ್ ಸಿಕ್ಕಿದ್ರು, ಅದು ಪ್ರಣೀತಾ ಇಂದ ಪರಿಚಯ. ಅವಳು ಲಾಸ್ಟ್ ಟೈಮ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದಾಗ ಇದೇ ಥರ ಪರಿಚಯ ಆಗಿ ನೆಕ್ಸ್ಟ್ ನಮ್ಮವರೆಗೂ ತಲುಪಿದ್ರು. ಪ್ರತಿಭಾ ಮ್ಯಾಮ್ ಅಂದ್ಬಿಟ್ಟು, ಆಮೇಲೆ ಸಿದ್ಲಿಂಗು ಸರ್ ಅಂದ್ಬಿಟ್ಟು, ಅವ್ರದ್ದಂತೂ ವೆರಿ ನೆಕ್ಸ್ಟ್ ಲೆವೆಲ್ಲು ಕಪಲ್ ಅಂತಲೇ ಹೇಳ್ಬೋದು. ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು, ನೋಡಿಕೊಂಡ್ರು. ಫಸ್ಟು ಡೇ ಹೋಗಿದ ತಕ್ಷಣ ಅಂತೂ ನಮ್ಗೆ ಎಲ್ಲಿ ಉಳ್ಕೋಬೇಕು ಅಂತಲೇ ಗೊತ್ತಾಗಿಲ್ಲ. ಅವರೇ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಇಳಿಸ್ಕೊಂಡು ಆಮೇಲೆ ಫ್ರೆಶಪ್ ಆಗಿ ಬಂದ್ವಿ. ಅದಾದಮೇಲೆ ಮಂಜುನಾಥ್ ಸರ್ ಅಂತೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಲೈಕ್ ಇಲ್ಲಿಂದ ಅಷ್ಟು ದೂರ ಹೋದವ್ರಿಗೆ ಎಷ್ಟು ನೋಡ್ಕೋಬೇಕೋ ಅಷ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಷ್ಟೇ ಗೈಸ್. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನನಗೆ ಇತ್ತೀಚಿನ ದಿನಗಳಲ್ಲಿ ಏನು ರಿಯಲೈಸ್ ಆಗ್ತಾಯಿದೆ ಅಂದರೆ, ವಾಟ್ ಯು ಥಿಂಕ್ ಇಸ್ ವಾಟ್ ಯು ಅಟ್ರ್ಯಾಕ್ಟ್ ಅಂತ ಒಂದು ಲೈನ್ ಇದೆ ಆಯಿತಾ. ಅದು ನನಗೆ ಈಗ ತುಂಬ ಅನ್ನಿಸ್ತಾ ಇದೆ. ನೀನೇನು ಯೋಚನೆ ಮಾಡ್ತೀಯೋ ನಿಂಗೆ ಅದೇ ಹುಡ್ಕೊಂಬರುತ್ತೆ. ನಾನು ಸ್ವಲ್ಪ ದಿನದಿಂದ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಗ್ಗೆ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಹಾಕೋಣ, ಯಾವುದು ಸೆಟ್ ಆಗುತ್ತೆ ಅಂತ. ಸೊ ಲಿಟ್ರಲಿ ಯು ಬಿಲೀವ್ ಮಿ ಆರ್ ನಾಟ್, ಆ ಒಂದು ಆಪರ್ಚುನಿಟಿ ಈ ಥರದ್ದು ಸಿಕ್ಕಿದ್ದು ಆ ಯೋಚನೆಯಿಂದನೇ. ಅಲ್ಲಿ ನಾನು ಯಾವಾಗ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಯೂನಿವರ್ಸ್ ಸ್ಟಾರ್ಟ್ ಟು ಗಿವ್ ಮಿ ಅಂತ ನನಗೆ ಅನ್ನಿಸ್ತು. ಸೊ ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಥಿಂಕ್ ಮಾಡಿ. ನೀವೇನು ಥಿಂಕ್ ಮಾಡ್ತೀರಾ ಅದೇ ಆಗ್ತೀರಾ, ಅಷ್ಟೇ. ದಿಸ್ ಈಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಪಾಸಿಟಿವ್ ಅಫರ್ಮೇಷನ್ ಶುಡ್ ಬಿ ದೇರ್. ಯಾರಾದರೂ ಏನಾದರೂ ಅಂದ್ಕೊಳ್ಳಿ. ಓಕೆ ಗೈಸ್, ಬಾಯ್.